ಕೊಟ್ಟಿಲ್ಲ. ఈరోజు ఏం తెలిసినా ముత్తేనాದ್ರು ಉದ್ರಾಗುತ್ತಾ ನಗು ಸ್ವಲ್ಪ ಜೊತೆಯಾಗಿ ಸೇರಿ ನಡೆವಾ ನೋಡಿ ಇಂಡೋರ್ ಗೇಮ್ ನಮ್ಮ ಜೊತೆ ಆಡ್ತಾನಲ್ಲ ಅವನು. ಇಂಡೋರ್ ಗೇಮ್ ಆಡೋಣ ಬನ್ನಿ, ಇಂಡೋರ್ ಗೇಮ್ ಆಡೋಣ ಬನ್ನಿರಿ ಅಂತ. A few moments later. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇವ್ರದ್ದು ಆ್ಯನಿವರ್ಸರಿ ಇದೆ. ಹ್ಯಾಪಿ ಆ್ಯನಿವರ್ಸರಿ. ಯಾಕೆ ಮೂಕ ಪ್ರೇಕ್ಷಕರಾಗ್ಬಿಟ್ಟಿದ್ದೀರಾ ಗೈಸ್? 1 ಮಿನಿಟ್ ಕಂಟಿನ್ಯೂ ಮಾಡ್ತೀನಿ. ಗಾಡಿ ಕೈಯಿಂದ ಗೈಸ್, ಇವತ್ತು ಅವ್ರ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮಮ್ಮ ಇವತ್ತು ಐಸ್ ಕ್ರೀಮ್ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಸೊ ನಾನು ನನ್ನ ತಮ್ಮನ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಗಂಡ ಹೆಂಡತಿ ಇಬ್ರು ಅಪ್ಪ ಕೊಡಿಸ್ತಾ ಇದ್ದಾರಂತೆ ಗೈಸ್. ಸೊ ಇವಾಗ ಗಂಡ ಹೆಂಡತಿ ಇಬ್ರು ಒಂದು ಬೈಕಲ್ಲಿ ಹೋಗ್ತಾರೆ, ನಾನು ನನ್ನ ತಮ್ಮ ಒಂದು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಹೌದು, ಜಾಲಿ ರೈಡ್ ಹೋಗ್ತಾರೆ ಗೈಸ್ ಇಬ್ಬರೇ. ಎಷ್ಟು ದೂರ? ಕಾರ್ನರ್ವರೆಗೂ. ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ತಗೋ ಇಟ್ಕೊಳ್ರಿ. ನೋಡಿ ಗೈಸ್, ಏನೇನು ಮಾತಾಡ್ತಾಳೆ. ಜಾಸ್ತಿಯಾಗಿ ಹೋಗ್ಬಿಟ್ಟಿದ್ದಾರೆ, ಜಾಸ್ತಿಯಾಗಿ ಹೋಗ್ಬಿಟ್ಟೈತೆ ಗೈಸ್ ಇವ್ರಿಗೆ. ನನಗೆ ಖುಷಿ ಏನಂದರೆ ನನ್ನ ತಮ್ಮ ಜೊತೆ ಬರೋದ್ರೆ ರೈಟ್, ಅದಕ್ಕೆ ನಮ್ಮ ಮೇಲೆ ಹೇಳ್ತಾ ಇದ್ದಾಳೆ ನೋಡಿ. ಸ್ಲಿಪ್ಪರ್ ಚೆನ್ನಾಗಿದೆ. ನಾನು ಸ್ಲಿಪ್ಪರ್ ಎತ್ಕೊಟ್ಟಿಲ್ಲ, ಇರಲಿ ಹಳೆಯಲ್ಲೇ ಹಾಕ್ಕೊಳ್ತೇನೆ. ಏನಿಲ್ಲಿಗೆ ತಾನೆ ನೋಡಿ ಗೈಸ್, ಗುರ್ಸ್ಕೊಬಿಟ್ಟು ನಡೀರಿ. ಸಾಕ್ಸೆಲ್ಲ ಒರೆಸ್ಕೊಂಡ್ಬಿಟ್ಲು ಚಪ್ಪಲಿನ. ಶಟ್ ಅಪ್. ಗೈಸ್, ಈಗ ಬೈಕಲ್ಲಿ ನಾವು ಹೋಗ್ತಾ ಇರೋದು. ಇರೋ ಚಲೋ. ಇವಾಗ ನಮ್ಮ ಅಪ್ಪನ ಫಾಲೋ ಮಾಡ್ಬೇಕು ನನ್ನ ತಮ್ಮ. ಫಸ್ಟ್ ಟೈಮ್ ಈ ಥರ ಬೈಕ್ ರೈಡ್ ಹೋಗ್ತಾ ಇರೋದು, ಅವ್ರೊಂದು ಗಾಡಿಯಲ್ಲಿ ನಾವು ನನ್ನ ಥರ ಫುಲ್ ಖುಷಿ ಆಗ್ತಿದೆ ಗೈಸ್. ನಾಳೆ ನನಗೆ ಎಕ್ಸಾಮ್ ಇಟ್ಕೊಂಡು ಚೆನ್ನಾಗಿ ಸುಡ್ತಾ ಇದ್ದೀನಿ. ನಾಳೆ ಏನು ಬರಿತೀನೋ ಏನೋ ಗೊತ್ತಿಲ್ಲ, ನೋಡೋಣ ಏನು ಮಾಡೋದು ಅಂತ ಗೈಸ್. ಬಟ್ ಈ ಥರ ಒಂದು ಮೂಮೆಂಟು ಯಾವಾಗೂ ಬರಲ್ಲ. ಸೊ ಅದನ್ನು ಏನಂತಾರೆ, ಅನ್ಭವಿಸ್ಬಿಟ್ಟು ಹಂಗನ್ಬಿಟ್ಟು ಅಷ್ಟೇ. ಎಕ್ಸಾಮ್ ಇದ್ದರೂ ಪರವಾಗಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ. ಅವರು ಅಲ್ಲಿ ಹೋಗ್ತಾ ಇದ್ದಾರೆ. ಚಳಿ ಕೈ ರೂಢಿ ಆದರೂ ಹಾಕ್ಕೋಬೇಕಾಗಿತ್ತು ನಾನು. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ಅವರು ಅಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ, ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಹೋಗ್ಬೇಕು ಅನ್ನೋದು ನಂದೊಂದು ಡ್ರೀಮ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲೂ ಲಾಂಗ್ ಡ್ರೈವ್ ನೋಡ್ತೀಯಲ್ಲ. ಲಾಂಗ್ ಡ್ರೈವ್ ಆದ್ರೂ, ಲಾಂಗ್ ಡ್ರೈವೋ ಶಾರ್ಟ್ ಡ್ರೈವೋ ಗೊತ್ತು. ಒಟ್ಟಿನಲ್ಲಿ ನನಗೆ ಈ ಥರ ಆಸೆ ಇತ್ತು ಬರಬೇಕು ಅಂತ ಹೇಳ್ಬಿಟ್ಟು. ಫೈನಲಿ ಇವತ್ತು ವೀಡಿಯೋ ಇರ್ತಿದೆ. ತಮ್ಮಂದಿರು ದೊಡ್ಡವ್ರು ಆಗ್ತಾ ಇದ್ದಂಗೆ ನಮಗೆ ಏನಂತಾರೆ, ಒಂಥರ ಗರ್ಲ್ಸ್ಗೊಂಥರ ಫ್ರೀಡಮ್ ಸಿಗುತ್ತೆ. ಹೌದಾ? ಎಸ್. ತಮ್ಮಂದಿರ ಜೊತೆ ಆದರೂ ಹೋಗ್ಬೋದಲ್ಲ ಎಲ್ಲಾದರೂ. ಏನಂತ ಗೊತ್ತು, ಕರ್ಕೊಂಡು ಹೋಗ್ತೀಯಾ? ಕಾಸು ಒಂದು ಕಡೆ ಸಿಕ್ಕು. ಕಾಸು ನಾನು ಖರ್ಚು ಮಾಡ್ತೀನಿ, ನೀನು ಕರ್ಕೊಂಡು ಹೋಗೋ ಸಾಕು. ದಿನ ಕರ್ಕೊಂಡು ಹೋಗ್ತಾರೆ. ಸ್ಪೆಷಲ್ ಒಕೇಶನ್ಸ್ ಕರ್ಕೊಂಡು ಹೋಗ್ಬೇಕು. ದಿನ ಕರ್ಕೊಂಡು ಹೋಗೋದು ನಾನು ಹೇಳ್ತಿಲ್ಲ. ದಿನ ಕರ್ಕೊಂಡು ಹೋಗೋ ಟೈಮ್ ಬಂದಾಗ ಹೋಗೋಣ. ಏನಂತೀಯ? I'm feeling so excited today. ಒಂಥರ ಹ್ಯಾಪಿನೆಸ್.
ನೋಡಿ ಗೈಸ್, ನಮ್ಮ ಗೌತಮ್ ನಿಧಾನ ಕೊಡಿಸ್ತಾನೆ. ಗೈಸ್ ಈಗಷ್ಟೇ ಪೋಲಾರ್ ಬೆರಗ್ ರೀಚ್ ಆಗಿದ್ದೀವಿ. ಬನ್ನಿ ಐಸ್ ಕ್ರೀಮ್ ತಿನ್ನೋಣ. ನಮ್ಮ ಗೌತಮ್ ಸಖತ್ತಾಗಿ ಗಾಡಿ ಓಡಿಸ್ತಾನೆ. ನಾವು ನಿಮ್ಮ ಅಪ್ಪಗಿಂತ ಚೆನ್ನಾಗಿ ಅದು ನಿಜಾನೇ ಗೈಸ್. ನನ್ನ ತಮ್ಮ ನಮ್ಮ ಅಪ್ಪಕ್ಕಿಂತ ಚೆನ್ನಾಗಿ ಓಡಿಸ್ತಾನೆ. ಆಚೆ ಓಡಿಸ್ತಾನೆ ಮನೆಯಿಂದ ಆಚೆ, ಆದರೆ ಯಾವಾಗಲೂ ಬರ್ಬಾರ್ದು ಆಚೆ. ಇವತ್ತೇನೋ ಓಕೆ ಅವ್ರ ಅಪ್ಪ ಇದೆ ಅನ್ನೋದು ಹೇಳಿದ್ಮೇಲೆ ಲೈಸೆನ್ಸ್ ಇಲ್ಲ. ಗೈಸ್ ಈಗ ತಾನೇ ಆರ್ಡರ್ ಮಾಡಿಬಿಟ್ಟು ಬಂದಿದ್ದೀನಿ ಐಸ್ ಕ್ರೀಮ್ಸ್. ಗಟ್ಬಟ್ ಐಸ್ ಕ್ರೀಮ್ ಗಟ್ಬಟ್ ಗುಡ್ಡ ಬಂದಿದ್ದೀನಿ. ಫೋಟೋ ತೆಗಿದ್ಯಾ? ಹೆಸರು ಹೇಳಿ ಯಾವ್ದು ಹೆಂಗೈತೆ ಪಾಪ? ನೋಡಕ್ಕೆ ಚೆನ್ನಾಗಿದೆ. ತುಳಸಿ ಗಿಡ ಎಲ್ಲ ಹಾಕಿದ್ದಾರೆ. ಪುದೀನ ಗೊತ್ತಿಲ್ಲ. ಇವಾಗ ಇದನ್ನೇನಾದರೂ ಅವರು ನೆಕ್ಕಿದ್ರೆ 100 ರೂಪೀಸ್ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಸರಿ ಅಂದ್ಬಿಟ್ಟು ಒಪ್ಕೊಂಡಿದ್ದಾರೆ. ಇವಾಗ ಅವ್ರು ನನಗೆ ನೆಕ್ಕಬೇಕು. ಇಲ್ಲ ಅಂದರೆ ನೆಟ್ಕೊಳ್ತಾ ಇದ್ರಂತೆ. ಚೆನ್ನಾಗಿ ಇಳಿಸಿದ್ದೀವಿ ಐಸ್ ಕ್ರೀಮ್ಸ್ ಎಲ್ಲನೂ. ಹೆಂಗಿತ್ತು? ನನಗೆ ಬರೀ ಇದು ಮಾತ್ರ ಇಷ್ಟ ಆಯಿತು ಗೈಸ್. ನಾನು ಬುಕ್ ಮಾಡಿದ್ದೆ ಅದಕ್ಕೆ. ಅದ್ರ ಹೆಸರು ಏನು ಗೊತ್ತಾ? ಚಾಕೋ ಬ್ರೌನಿ ಫಡ್ಜ್, ಚಾಕೋ ಬ್ರೌನಿ ಫಡ್ಜ್ ಅದೊಂದೇ ಇಷ್ಟ ಆಗಿತ್ತು. ನಿಂಗೆ ಅದು ಇಷ್ಟ ಆಯಿತು? ಎಲ್ರಿಗೂ ಅದೇ ಇಷ್ಟ ಆಗಿರೋದು ಗೈಸ್. ಫೈವ್ ಸ್ಟಾರ್ ರೇಟಿಂಗ್ ಎಷ್ಟು ನೀವೇ ಸೆಲೆಕ್ಟ್ ಮಾಡೋದು. ಯಾವ ಬಂದಿದೆ ತಿನ್ನೋಕ್ಕೆ? ತಿಂದಿಲ್ಲ ಇವಾಗ. ಫಸ್ಟ್ ಇವಾಗ ಏನು ಸೆಲೆಕ್ಟ್ ಮಾಡಿದ್ದು ನಾನೇ ಕೇಳ್ತಾ ಇರೋದು. ನಾನು ಅದನ್ನು ನೋಡ್ಬಿಟ್ಟೆ. ನಿನ್ನೆ ಬಂದಿದ್ದ ಹೌದಾ? ನಮ್ಮನ್ನು ಬಿಟ್ಟು ನಾವಿಬ್ಬರೇ ಬಂದಿದ್ರಿ. ಅದೇ ನೋಡಿದ್ರಾ? ಗೊತ್ತಾ ಅಂತ ಅವಮಾನ ಮಾಡ್ತಾಯಿದ್ದಾರೆ ಗೊತ್ತಾ ನಮ್ಮನ್ನ. ಬರ್ತೀರಿ ಮನೆ ಇಬ್ಬರನ್ನೇ ಬಿಟ್ಬಿಟ್ಟು. ಆಯ್ತು, ಒಳ್ಳೆದಾಗಿ. ಇಬ್ಬರೇ ಅದು ಡೇನೆಲ್ಲ ಅವನ್ನೆಲ್ಲ ಗಾಡಿ ತೊಗೊಂಡು ಆಚೆ ಬರೋಂಗಿಲ್ಲ. ಪರವಾಗಿಲ್ಲ, ಲೇಟ್ ನೈಟಿಗೆ ಬರ್ತೀವಿ. ನಮ್ಮ ಅಪ್ಪ ಇದೆ ಅಂದ್ಬಿಟ್ಟು ಸೈಲೆಂಟಾಗಿರೋದು. ಇಲ್ಲಾಂದರೆ ಊರಿಂದ ಆಚೆ ಕಳಿಸಲ್ಲ. ರಾತ್ರಿ ಹೊತ್ತು ಬರ್ತೀವಿರೋ ಹೇಳ್ದಿರಾ? ಕಾರು ಕಾರೆಲ್ಲ ಗಾಡಿಯಲ್ಲೇ, ಕಾರ್ ಓಡಿಸೋ ಟೈಮಲ್ಲಿ ಕಾರಲ್ಲೂ ಕರ್ಕೊಂಬರ್ತೀನಿ ಅವನ್ನ. ಟೈಮ್ ಆಯಿತು. ಓಕೆ ಗೈಸ್, ಲೆಟ್ಸ್ ಗೋ. ಚಲೋ ಚಲೋ. ಈಗ ಸರಿ ఐస్ క్రీమ్ తినకపోయిపోయి నువ్వు ఇట్లను ఆవిడ ఆంటీ కదా ఏడకు పోయింది తాత అడుగు నువ్వు ఎక్కడ పిలుస్తున్నా నువ్వు రాలే ఉండలే కదా పిలుస్తుంది బొలే బొలే ఏం బొలే 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 బోయే ఏం బోయే
ఎక్కడ పోయింటా నువ్వు ఆవిడే మేము ఐస్ క్రీమ్ తినక పోయింటు నువ్వే కమియర్ ఆవిడ ಬಂದಿದ ತಕ್ಷಣ ಬೆಡ್ ಕೊಡಬೇಕು ಬೆಡ್ ಬೆಡ್ ಯಾರು తెస్తాం మేము మేము ఊరికే పిలిచింది యాడ్ తెచ్చినాను ఐస్ క్రీమ్ వచ్చి చాలా దినాలు అయిండే కదా దానికే పిలిచింది ఐస్ క్రీమ్ లేదు ఐస్ క్రీమ్ ಗುಬ್ಬಿ ಏಮೋ ತಿನಿ ಸಂತ ಮೂತ್ಕಂತ ಏನು ಕರ್ಕೊಂಡು ಬಂದಿದ್ದು ಮತ್ತೆ ಸುಮ್ಮನೆ ಸುಮ್ಮನೆ ಮ್ಯಾಂಗೋ ತಿಂತವಾ ಗಬ್ಬಿ ಮ್ಯಾಂಗೋ ತಿಂತವಾ ಅದು ಮ್ಯಾಂಗೋ ಇಷ್ಟು ಇಟ್ಕೊಂಡು ಮ್ಯಾಂಗೋ ಮಸ್ತಾನೆ ಸೀಸನ್ ಬಂದೆ ಐಸ್ ನಮ್ಮ ಮ್ಯಾಂಗೋ ಮಸ್ತಾನೆ ತಿನ್ನೋಣ ಅಂತ ಹೋಗಿದ್ದು ನೋಡಿದ್ರೆ ಅದೇ ಇಲ್ಲ చిని చిని ఈరోజు ఏం తెలిసినా క్లోజ్ చేయి ఒక నిమిషము క్లోజ్ చేయి ఫుల్ క్లోజ్ చేసేయి ఈడ నీకేమో చెప్తాను ఏ ఐస్ క్రీమ్ ఇస్తాను ఐస్ క్రీమ్ ఇస్తాను ఇడి కమ్ హియర్ యు బోత్ ಸಿಟ್ ದೇರ್ ಕುತ್ಕೊಳ್ರಿ ಅಲ್ಲಿ ಏನ್ ಮಾಡ್ತೀರಾ ಯಾರು ಮಾಡ್ತೀನಿ ಕುತ್ಕೊಳ್ರಿ రాయిడ చిని నేను చెప్పచ్చు ఇప్పుడు నా మాట వినాలి ఓకేనా తెలుగు ఓకే చెప్పు హ్యాపీ యానివర్సరీ ఓ మై గాడ్ చెప్పు హ్యాపీ యానివర్సరీ వాళ్ళ యానివర్సరీ ఇప్పుడు విష్ హ్యాపీ యానివర్సరీ చెప్పు ಇಚ್ಛೆಲ್ದು ಪೋ ಐತೆ ಬಾಯಿಗೆ ಬರ್ತಾ ಇಲ್ಲ ಪಾಪ ಬರ್ಡೇ ಅಂತ ಬರ್ಡೇ ಅಂತ ಹೇಳಿರೋಳು ಸರಿ ಹ್ಯಾಪಿ ಬರ್ಡೇ ಚಪ್ಪು ನೀ ಅಜ್ಜಿ ಬರ್ತಾಳೆ ವಿಷಯ ಹ್ಯಾಪಿ ಬರ್ಡೇ అట్లా నా విషయం అది ఏం చెప్పు హ్యాపీ బర్త్డే హ్యాపీ బర్త్డే చెప్పు విషయరా చెప్పు అజ్జికి హ్యాపీ బర్త్డే అజ్జి యాది ಹುಡುಗಿ తాత చెప్పు పోని హ్యాపీ బర్త్డే అని చెప్పు తాతకి లేకుంటే అక్కకి నీకిగే ఇది ఇచ్చలేదు కేక్ ఇచ్చలేదు పో నీకు ఇచ్చేది పో ముద్ద కేక్ వద్దు నోరంతా అగ్గుళంగా అయిపోతుంది పెద్దగా ఏమే చెప్పు దానికే తాత హ్యాపీ బర్త్డే చెప్పు తాత హ్యాపీ బర్త్డే ఇప్పదు నాది హ్యాపీ బర్త్డే రా పోని హ్యాపీ బర్త్డే కేక్ పర్లేదు హ్యాపీ బర్త్డే ನೋಡಿ ಗೈಸ್ ఏ నీకు ఇచ్చేది కేక్ ఏ చెప్పలేదు కదా నువ్వు చెప్పు హ్యాపీ హ్యాపీ బర్త్డే హ్యాపీ యానివర్సరీ వర్సరీ హ్యాపీ యానివర్సరీ హ్యాపీ బర్త్డే ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ హ్యాపీ బర్త్డే హ్యాపీ బర్త్డే ఎవరిది బర్త్డే ఎప్పుడు తాతది ಅವಳ ಎಕ್ಸ್ಪ್ರೆಷನ್ ನೋಡು ಬೆಸ್ಟ್ ಆಯ್ತಾ ಎಲ್ಪೋ ಗೋ ಬ್ಯಾಕ್ ನಾವು ಹಿಂಗೆ ಕೇಕ್ ಎಲ್ಲ ತರಕ್ ಹೋಗ್ಬೇಡ ನೆಕ್ಸ್ಟ್ ಟೈಮ್ ಹಿಡ್ಕೋ ನೀನು ನಮ್ ಖುಷಿ ಖುಷಿ ಇರೋ ನಿಮಿಷ ಏನಿದೆ ಬೆಸ್ಟ್ ಹ್ಯಾಪಿ ಆನಿವರ್ಸರಿ ಇಲ್ಲಡ್ರಿ ನಿನ್ ಮುತ್ತೇನಾದ್ರೂ ಉದ್ರಾಗುತ್ತಾ ನಗು ಸ್ವಲ್ಪ ನಮ್ಮಪ್ಪದ ಒರಿಜಿನಲ್ ಸ್ಮೈಲ್ ಇದೆಲ್ಲ ಗೈಸ್ ಡೂಪ್ಲಿಕೇಟ್ ಅದಾದ್ರೆ ಡೂಪ್ಲಿಕೇಟ್ ಸ್ಮೈಲ್ ಇದು ಓಕೆ ಕಟ್ ಮಾಡಿ ಹಲೋ ಆನಿವರ್ಸರಿ ಇಬ್ಬರು ಇಟ್ಕೊಂಡು ಕಟ್ ಮಾಡಬೇಕು ಈ ಕುಳಿ ಆ ಸೈಡ್ ಹೋಗು ಕುಳಿ ನೀನು ಕುಳಿ ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ ಯು ಪಾಪಗೆ ತಿನ್ಸು ಫಸ್ಟು ಹ್ಯಾಪಿ ಆನಿವರ್ಸರಿ ಪಪ್ಪಾಗೆ ನೀನ್ ಬಾಯ್ನಾ
ಅವಳಿಗೆ ತಿನ್ಸಪ್ಪ. ಎತ್ಕೋ ತಿನ್ನೇ ಅಂತ. ದಾ ಜೈ ಎತ್ಕೋ ಅದಿ. ಅಷ್ಟೇ ಗೈಸ್, ನಾನು ಲೆಕ್ಕಕ್ಕೆ ಇಲ್ಲ. ಫಸ್ಟ್ ಅವನ್ನೇ ಕರೀತಾವ್ರೆ. ನೋಡೋ ನಮ್ಮಮ್ಮ ತಿನ್ಸಲ್ಲ, ನಮ್ಮಪ್ಪ ತಿನ್ಸ ಬಾಬಾ. ಅಯ್ಯೋ ಚಾಕ್ಲೇಟ್ ಅಂತ ಸ್ವಲ್ಪ ತಂದು ಎತ್ಕೋ ಗುಬ್ಬಿ ಎತ್ಕೊಂತೀನಿ ಎತ್ಬಿಟ್ಟು ಹೋಯ್ದೆ. ಕಟ್ ಮಾಡೋಕೆ ಚಿಕ್ಕಗೆ. ಅಯ್ಯೋ ಉಂಡೆ ಮಾತಲ್ಲಿ ನೀವು ಹೋಗಬೇಡ, ಹೋಗಬೇಡ, ಹೋಗಬೇಡ. ಎತ್ಕೋ ಆನು ಆನು ನಿಜ ತಿನ್ಸ್ತೀನಿ. ಆನು ಆನು ನಮ್ಮ ಫೀಲ್ ಮಾಡ್ಕೊಂಬೇಡ. ಫೋಟೋ ತೆಕ್ಕೊಳ್ಳೋ ನಂಗೆ ನಿಂತ್ಕೋ, ತೆಗಿಯೋ ಅಂದ್ರೆ ಅನ್ಬೋದು. ಹತ್ರ ಬಾ. ಸಿಗಲ್ವೇ ಬಿಡ. ಹ್ಯಾಪಿ ಆನಿವರ್ಸರಿ. నీకు పూస్తాను నవ్వుతా ఉండవా? నీకు పూసినా చిని, నీకు పూసినా ಆಯ್ತಾ? ಅಷ್ಟೇನಾ? నేను ನಮ್ಮ ಕಡೆಯಿಂದ ನಿಮ್ಮಿಬ್ಬರಿಗೂ ಒಂದು ಗಿಫ್ಟ್ ಐತೆ. ಗಿಫ್ಟ್ ಕೊಡ್ತೀರಾ? ನೀನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಗಿಫ್ಟ್ ಕೊಡ್ತೀನಿ. ತಿಂಗಳು ಆನಿವರ್ಸರಿ ಮಾಡ್ಕೊಂಡ್ಬಿಡ್ತೀವಿ. ಬರ್ತಾರೆ ಆನಿವರ್ಸರಿ ಎಲ್ಲ ಮಾಡ್ಕೊ. ఎవరు పూజించింది తాతకి? నువ్వేనా? నేర్పిస్తాను ముందు నేర్పిస్తాను నీకు. ఓకే కూర్చొని తిను నువ్వు. ನಮ್ಮಪ್ಪ ಕ್ರೀಮ್ ಅಲ್ಲಿ ಹೋಗ್ತೈತೆ. ಕೂರ್ಚೋನಾರಾ? ನಾನು ಬಾಚುತ್ತಾ ಇದ್ದೀರೇನೋ ಅಂದ್ಬಿಟ್ಟು ಇನ್ನೊಂದೈತೆ. ಓಕೆ ಕುತ್ಕೊಳ್ರಿ. ಬೇಕಂತ ಹೇಳಿದ್ರೆ ನೀನೊಂದು ಸಾಂಗ್ ಪಾಪ ಡೆಡಿಕೇಟ್ ಮಾಡಬೇಕು. ಸಾಂಗ್ ಅದು ಬರಲ್ಲ. ಪರವಾಗಿಲ್ಲ, ಬರುತ್ತೆ ಹಾಡು. ನಿಮ್ಮಪ್ಪ ಹೇಳುವ ಅಷ್ಟ ಪಾಪ ನೀನು ಡೆಡಿಕೇಟ್ ಮಾಡಬೇಕು ಪಾಪ. ಸ್ವಲ್ಪ ಒಂದಿಷ್ಟು ಸ್ವಲ್ಪ ಆದ್ರೂ ಪರವಾಗಿಲ್ಲ. ಯಾವ ಸಾಂಗ್ ಬರಲ್ಲ ನನಗೆ. ಏನ್ ಪರವಾಗಿಲ್ಲ, ಬರುತ್ತೆ. ಬರ್ದಿರೋ ಏನಿರಲ್ಲ. ಇವಾಗ ನೀನು ಹಾಡು ಫಸ್ಟು. ಹಾಯ್ ಶಟ. ಫಸ್ಟ್ ಏನು ಗಿಫ್ಟ್ ಕೊಡ್ತಿದ್ದೆ ಕೊಡ್ತೀವಿ ಹೇಳು. ಫಸ್ಟ್ ಕೊಡ್ತೀವಿ, ಆಮೇಲೆ ಹಾ ನಾನು ಕೊಡ್ತೀನಿ ಅಮ್ಮ. ನನ್ನ ಮೇಲೆ ಭರವಸೆ ಇಲ್ಲೇನಮ್ಮ, ಕೊಡ್ತೀನಿ ಇಲ್ಲ. ಆಡಮ್ಮ ಡೆಡಿಕೇಟ್ ಮಾಡಿ. ನಿನ್ ಗಂಡನಿಗೋಸ್ಕರ ಡೆಡಿಕೇಟ್ ಮಾಡೋದಕ್ಕೆ ಬರಲ್ಲ ನಿಂಗೆ? ಎಲ್ಲ ಕೊಡ್ಬೇಕು ಆಮೇಲೆ ಐತೆ ಕೊಡ್ತೀನಿ ಗೈಸ್. ಅವಳು ಏನಾರು ಕೊಡ್ತೀವಿ ಅಂತ ಗೈಸ್, ಡೆಫಿನೆಟ್ಲಿ ಕೊಡ್ತೀನಿ ಗೈಸ್. ಜೊತೆಯಾಗಿ ಆಡ್ಮ ಯಾಕೆ ನಗ್ಬೇಡ, ನೆಟ್ಟಗಾಡು. ಬರ್ತೈತಿ ಇವಾಗ. ಇದು ಬರ್ತೈತೆ ನನಗೆ ಅಲ್ಲ ನೆಟ್ಟ. ಓಕೆ ಆಡ್ ಬೇಗ ಪಟ್ಟಂತ. ಜೊತೆಯಾಗಿ ಹಿತವಾಗಿ ಬರ್ತಾ ಇಲ್ಲ ಸರಿ ನಡೆವ ಆಡೋ ಇಲ್ಲ. ಗೈಸ್, ನಾನು ಇದನ್ನ ಏನಕ್ಕೆ ಮಾಡಿದೆ ಅಂದ್ರೆ ಇದೊಂದು ಸಾಂಗ್ ಇಟ್ಕೊಂಡು ಡೈಲಿ ನಾವು ಟಾರ್ಚರ್ ಕೊಡ್ತಾ ಇರ್ತಾರೆ. ಅದಕ್ಕೋಸ್ಕರ ಪ್ಲಾನ್ ಮಾಡಿದೆ ಇದನ್ನ. ಅವ್ರ ಕೈಲಿ ಆಡ್ಸೋಣ ಅಂತಂದ್ರೆ ಅವ್ರು ಆಡೋಕ್ಕೆ ಬಂದಿಲ್ಲ. ಟಿವಿ ನೋಡ್ತಾ ಇದ್ರೆ ಆಡ್ತಾ ಆಡ್ತಾರೆ. ಆಯ್ತು ಆಡ್ತೀನಿ. ಜೊತೆಯಾಗಿ ಅಪ್ಪ ಮಕ್ಕ ನೋಡು. ಸೇರಿ ನಡೆವ ಸೇರಿ ನುಡಿವ. ಅಷ್ಟೇ ಬರೋದು. ಬಾಬಾ ನೀನು ನಿಮ್ಮ ಅಪ್ಪ ಬರಲ್ಲ ಬಿಡಿ, ಯಾವ್ದು ಬರಲ್ಲ. ಅಷ್ಟೇನಾ? ನೆಕ್ಸ್ಟ್ ಲೈನ್ ಆಡ ಹಂಗೆ. ಬರಲ್ಲ. ಹೋಗ್ಲಿ ಬಿಡು, ಅಷ್ಟಾದ್ರೂ ಆಡಿದಾರಲ್ಲ ಗೈಸ್. ಓಕೆ, ಖುಷಿ ಪಡೋಣ. ಕುತ್ಕೊಳ್ರಿ ಮೇಡಮ್ ಅವರೇ, ಒಂದು ನಿಮಿಷ ಇರು. ಏಯ್ ಕುತ್ಕೋ ಕುತ್ಕೋ ಅಂತೀಯೇ. ಅಕ್ಕ ಹೇಗಿದ್ದಾಳೆ? ಬರ್ತಾಳೆ ಅನ್ಕೊಂಡಿ. ಅಯ್ಯೋ ನಿಮ್ಮ ಮಮ್ಮಿ pilisತಾ ಅಂದೆ. ನೀನ್ ಬಿಡು, ನಿನ್ ಗೆಸ್ ಏನ್ ಗೆಸ್ ಮಾಡ್ತಾ ಇದೀಯ ಹೇಳು. ಫಸ್ಟ್ ತಗೊಂಬಾರೆ ಆಮೇಲೆ ಗೆಸ್ಸು. ಶಟ್ ಅಪ್ ಯರ್ ಮೌತ್. ಅರ್ಜೆಂಟ್ ಮಾಡಬಾರ್ದು ಯಾವುದಕ್ಕೆ ಆಗಲಿ.
ಪೇಷನ್ಸ್ ಇಂದ ವೇಟ್ ಮಾಡಬೇಕು. ಸರಿ ಓಕೆ. ಪಾಪ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಹೇಳಿ ಪಾಪ? ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಚೆನ್ನಾಗಿ ಓದಿಲ್ಲ ಸಾಕು. ನಾನು ಗಿಫ್ಟ್ ಬಗ್ಗೆ ಹೇಳ್ತೀನಿ, ಸ್ಟಡೀಸ್ ಬಗ್ಗೆ ಎಲ್ಲ ಇವಾಗ ಎತ್ಬೇಡ. ಕೇಳಿದ್ರೆ ಇನ್ನೇನು ಹೇಳ್ತೈತೆ? ನಿಮ್ಗೆ ಏನು ಕೊಡ್ಬೋದು ನಾನು ಅನ್ನೋ ಥರ ಅನಿಸ್ತಾ ಇದೆ. ಅದೇ ಏನೋ ಬಟ್ಟೆ ಗಿಟ್ಟ ಕೊಡ್ತೀನಿ ನಾನು, ಶರ್ಟ್ ಓಕೆ ಕಣ್ ನಮ್ಮ ಬರೋರ್ಗು ಕಣ್ಬಿಡ್ಬಾರ್ದು. ನೀನು ಕಣ್ಮುಚ್ಚಿ ನೀನು ಇಲ್ಲೇ ಇರೋ. ಅಂದ್ರೆ ಏ ಡ್ಯಾಡಿ ಅಮ್ಮ ನಿನ್ ಕಣ್ಮುಚ್ಚಮ್ಮ ಪಪ್ಪದು. ಪಾಪ ಕೈ ಮುಂದೆ ಇಕ್ಕೋ, ಕೈ ಮುಂದೆ ಮಾಡು. ಪ್ಲಾಸ್ಟಿಕ್ ಅವ್ಗೆ ಕೊಟ್ಬಿಟ್ಟು ಯಾವ್ದು ಒಂದು ಫ್ರಾಂಕ್ ಆದ್ರೂ ಆಗ್ತೈತೆ. ಎರಡು ಕೈ ಇರುವಾಗ ಒಂದು ಕೈ ಯಾವುದು ಕೈಯ ಒಂದು ಕೈ ಹೇಳಿಲ್ಲ. ಎರಡು ಕೈ ಇವಾಗ ತರಕ್ಕೆ ಹೋಗಿರೋದನ್ನ ಅವನ ಓಕೆ ರೆಡಿ? ಇದು ತೆಗಿಮ್ಮ ಕೈ. ಅಷ್ಟು ನನ್ನ ಡಬ್ಬ ನಮಗೆ ಕೊಟ್ಟಿದ್ದೀನಿ. ಸರಿ ಇವಾಗ ರಿಯಲ್ ಗಿಫ್ಟ್ ಕೊಡ್ತೀನಿ, ಕಣ್ಮುಚ್ಚು. ಆಹಾ ಏ ದೊಡ್ಡದಾಗ ಚಾಚು, ದೊಡ್ಡ ಗಿಫ್ಟ್ ಕೊಡ್ತಾ ಇರೋದೆ ಜಾಸ್ತಿ ಆಗೋಯ್ತು. ಓಕೆ ಬಿಡು. ಎಕ್ಸ್ಪ್ರೆಷನ್ ಹತ್ರ ಇದು ಕ್ಯಾಪ್ಚರ್ ಮಾಡು. ನನಗೆ ಕರೆಕ್ಟಾಗಿ ಫ್ಯಾಮಿಲಿ ಫೋಟೋ ಇರುತ್ತೆ. ಹಲೋ ಕುತ್ಕೋ, ನೀನೇನು ರಿವೀಲ್ ಮಾಡಂಗಿಲ್ಲ, ಕುತ್ಕೋ ಸುಮ್ಮನೆ. ನಮ್ಮ ಅಮ್ಮ ಆಕ್ಟಿಂಗ್ ಮಾಡಂದ್ರೆ ಓಡ್ ಆಕ್ಟಿಂಗ್ ಮಾಡ್ತೈತೆ, ಅದಕ್ಕೆ ನಾನು ಜಾಡ್ಸ್ ಓದಿಯಕ್ ಮುಂಚೆ ಇಲ್ಲಿಂದ ಓಡೋಗ್ಬಿಡು. ಗೊತ್ತಿಲ್ದಿರೋ ಥರ. ಫ್ಯಾಮಿಲಿ ಫೋಟೋ ಅಯ್ಯೋ ಅಯ್ಯೋ ಪಾಪ ಸ್ವಲ್ಪ ಪ್ರಶಾಂತವಾಗಿತ್ತು ಪಾಪ. ಇನ್ನೊಂದು ಗಿಫ್ಟ್ ಕವರ್ ವೇಸ್ಟ್ ಮಾಡಬೇಡ, ಇನ್ನೊಂದು ಗಿಫ್ಟ್ ಕವರ್. ಆದ್ರೆ ಹುಷಾರು, ಕೆಳಗಡೆ ಬಿದ್ದರೆ ಹೋಯ್ತು. ಓ ಈ ಶಟಪ್ ಯೋ ಮೌತ್ ಮಾ ಒಯ್ ಮಾ ಇಬ್ರು ಸೇರಿ ಓಪನ್ ಮಾಡಿದ್ವಿ. ನಾನೇನು ಓಪನ್ ಮಾಡ್ತೀನಿ, ನಾನು ಇಟ್ಕೊಂಡು ಕೆಲಸ ಮಾಡ್ತೀನಿ. ಏ ಮೂವಿ ಈ ಪಕ್ಕ ನಾವು ತಗೊಳ್ತಂತೆ. ಓಕೆ ವೇಟ್ ಮಾಡಿ. ಈ ಪಕ್ಕ ಹಾಕ್ತೀನಿ, ಕಲಿಸ್ತೀನಿ. ಇರೋ ಹಂಗೆ ಇರು, ನೆಕ್ಸ್ಟ್ ತಿರ್ಗಿಸ್ಬೇಡ, ಇರು ಇಟ್ಕೋ ಹಂಗೆ. ಅವಾಗ ರಿಮೂವ್ ಮಾಡು, ಓಕೆನಾ? ಇಟ್ಕೋ. ನೀನು ಇದನ್ನ ನೋಡ್ಕೊಮ್ಮ ಹೆಂಗ್ ಬಂದೈತೆ ಅಂತ. ಓಕೆ ರೆಡಿ? 1 2 3 ಟರ್ನ್. ತೋರಿಸೋ ಇದನ್ನ. ಏನಿದು ದೇವ ಥರ ಮಾಡಾಕಿದ್ದೀರಾ? ಯಾಕೋ ಅಳು ಬರಂಗಾಗ್ತಾನೆ. ದೇವ ಥರ ಮಾಡೋಕೆ ಅದು ನಾವು ಮಾಡಿರೋದು, ಹೊಲ್ದಿರೋದು ಎಂಬ್ರಾಯ್ಡ್ರಿ. ರೆಡಿ ಮಿಷಿನಲ್ಲಿ ಎಸ್ ಪಾಪ ಇದು ಯಾವಾಗ ಹೊಲ್ದ್ರಿ ಗೊತ್ತಾ? ದೊಡ್ಡ ಫ್ರೇಮ್ ಏನಕ್ಕೆ ಮಾಡಿಸಿದ್ರೆ ಅದು ಬರೋದೇ ಅಷ್ಟು. ಇದು ಯಾವಾಗ ಮಾಡಿದ್ರಿ ಹೇಳು? ಹೊಲ್ದಿದ್ದು ಕಟ್ ಮಾಡ್ಬಿಟ್ಟು ಮಾಡ್ಬೋದಾಗಿತ್ತವ. ಅಲ್ಲ ಮಾಡಿದ್ರೆ ಹೇಳು. ಹೌದು ಗೆಸ್ ಮಾಡು, ಯಾವಾಗ ಮಾಡಿರ್ಬೋದು ಇದನ್ನ ಅಂತ. ಒಂದು 2-3 ತಿಂಗಳು ಮುಂಚೆ ಮಾಡಿ ಮೊನ್ನೆ ರೀಸೆಂಟಾಗಿ ಮಾಡಿದ್ದು. ರೀಸೆಂಟಾಗಿ ಮಾಡಿ 2 days ಬ್ಯಾಕ್ ತರ್ಸ್ಡೇ ಮಾಡಿದ್ದು. ಇಲ್ಲೇ ಇತ್ತು ಮಿಷಿನಲ್ಲಿ. ಗೈಸ್ ನೋಡಿ, ಫೈನಲ್ ಲುಕ್ ಈ ತರ ಬಂದಿದೆ. ಚೆನ್ನಾಗಿ ಮಾಡಿದ್ರೆ ಓಕೆನಾ? ನೀನೇನದು ನೋಡಿ ಫೋಟೋ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೋಡಿ ಈ ತರ ಬರುತ್ತೆ. ಬ್ಲ್ಯಾಕ್ ಬ್ಲ್ಯಾಕ್ ಇಲ್ಲಿ ಬಂದೈತಲ್ಲ, ಅದೊಂದು ಫೋಟೋನು ಇಲ್ಲ, ಅದಕ್ಕೆ ಎಲ್ಲ ನಾವು ಯಾವುದು ಇರಲಿಲ್ಲ ಫೋಟೋ. ಸೊ ಗೈಸ್ ಆ್ಯಕ್ಚುಲಿ ನಾನು ಫೋಟೋ ಫ್ರೇಮ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಈ ಸರಿ. ಆದರೆ ಇವ್ರದ್ದು ಫೋಟೋಸ್ ಹುಡುಕಿ 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 ಸಾಕಾಗೋಯ್ತು ನಮಗೆ. ಒಂದು ಫೋಟೋನು ಜೊತೆಗಿರೋದಿಲ್ಲ ಗೈಸ್. ನಮ್ಮ ಅಪ್ಪ ಮೇನ್ ಬರೋದೇ ಇಲ್ಲ ಫೋಟೋಸ್. ನೀನು ಮಾಡೋ ಅಷ್ಟಕ್ಕೆ ನಾನು ಪ್ಲಾನ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ನಾನು ಅನ್ಕೊಂಡಿದ್ದೆ ಒಟ್ಟಿನಲ್ಲಿ ಈ ಸರಿ ಆ್ಯನಿವರ್ಸರಿಗೆ ಇವ್ರದ್ದೊಂದು ಫೋಟೋ ಫ್ರೇಮ್ ಮಾಡ್ಸೋಕೋಣ ಅಂತ ಅನ್ಕೊಂಡಿದ್ದೆ. ಬಟ್ ಈ ಸರಿ ನಮ್ಮಮ್ಮ ಪ್ಲಾನ್ ಮಾಡಿಬಿಟ್ರು ಅದನ್ನ. 4 ಜನದ ಮಾಡಿಸೋದು ಫೋಟೋ ಇಲ್ಲ ಅಲ್ಲ ಇಲ್ಲ ಜೊತೆಲಿರೋದು. ಮದುವೆಲಿರೋದು ಮದುವೆಲಿರೋದು ಲವಣನ ಮದುವೆ ಹಿಡ್ದಿರೋದು ಏನಾಗೈತೆ ಗೊತ್ತಾ? ಅಮ್ಮದು ನೆಕ್ಲೆಸ್ ಸೈಡ್ಗೆ ಹೋಗ್ಬಿಟ್ಟೈತೆ, ಮತ್ತು ಒಂಥರ ಕೂದಲೆಲ್ಲ ಸ್ಪ್ರೆಡ್ ಆಗ್ಬಿಟ್ಟೈತೆ. ಚೆನ್ನಾಗಿರಲ್ಲ ಅದು ಫೋಟೋ ಫ್ರೇಮ್ ಮಾಡ್ಸೋಕ್ಕೆ. ಮುಂದೆ ಎಲ್ಲ ಹಿಡಿದು ಚೌಟ್ರಿ ಹತ್ರ ಫೋಟೋ ಯಾವುದು ಚೆನ್ನಾಗಿ ಬಂದಿಲ್ಲ. ಸೊ ಇದಾಗಿತ್ತು ನಮ್ಮದು ನಮ್ಮಮ್ಮ ಕಡೆಯಿಂದ ಇಷ್ಟಾಗಿರ್ಬೋದು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಹೆಂಗಿತ್ತು ಸರ್ಪ್ರೈಸ್? ಬಾಯ್ ಚೆನ್ನಾಗಿತ್ತಮ್ಮ. ನನಗಿಲ್ಲ ಖುಷಿನೇ ಇಲ್ಲ ಗೈಸ್. ಅವ್ರ ಮಕ್ಕಳಲ್ಲಿ ಬೇಜಾರಲ್ಲಿ ಹೇಳ್ತಾ ಇದ್ದಾರೆ.
ತುಂಬಾ ಚೆನ್ನಾಗಿತ್ತು ಗಾಯ್ಸ್ ಆಯ್ತಾ ಗೈಸ್ ಅದು ನಾನೇ ಮಾಡಿರೋದು, ನನ್ಗೇನು ಸ್ಪೆಷಲ್ ಏನಿಲ್ಲ. ನನ್ ಸ್ಪೆಷಲ್ ಅಂದ್ರೆ ಏನಾದ್ರು ಕೊಡ್ಬೇಕು ನೀನು. ಕೊಡೋಣ ಕೊಡೋ ಟೈಮ್ ಗೈಸ್. ಸುಳ್ಳು ಹೇಳ್ತಿದ್ದಾರೆ ಗೈಸ್, ನಾನು ಕೊಟ್ಟಿದ್ದಾಳೆ ಏನೋ ಕೊಟ್ಟಿಲ್ಲ ಗೈಸ್, ಸುಮ್ಮನೆ ಹೇಳ್ತಿದ್ದಾರೆ ಅದಕ್ಕೆ. ಕೊಟ್ಟಿಲ್ಲ. ಓಕೆ ಎಂಡ್ ಮಾಡ್ಬಿಡೋಣ ಇರ್ರಿ. ಸೊ ಗೈಸ್ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎಲ್ಲರೂ. ಬಾಯ್ ಬಾಯ್.